ಮಿಸೈಲ್ ದಾಳಿಯ ಬಳಿಕ ಭೂ ದಾಳಿಗೆ ಅಮೆರಿಕ ಸಜ್ಜಾಗಿರುವಂತದ್ದು. ಮಧ್ಯಪ್ರಾಚ್ಯ ಸುತ್ತುವರಿದ ಅಮೆರಿಕದ 50,000 ಸೈನಿಕರು ಸಂಧಾನವನ್ನ ಒಪ್ಕೊಳ್ದೆ ಇದ್ರೆ, ಈಗೇನ್ ಸಂಧಾನ ಅಂತ ಇದಾರಲ್ಲ, ಒಂದಷ್ಟು ಷರತ್ತುಗಳು ಅದು ಇದೆಲ್ಲ ಹಾಕೊಂಡಿದಾರಲ್ಲ, ಈ ಸಂಧಾನವನ್ನ ಒಪ್ಪದೆ ಇದ್ದರೆ ಇರಾನ್ ವಿರುದ್ಧ ಅಮೆರಿಕ ಭೀಕರ ದಾಳಿಯನ್ನ ಮಾಡಲಾಗುತ್ತೆ. ಭೀಕರ ದಾಳಿಗೆ ಈಗಾಗಲೇ ತಯಾರಿಯನ್ನ ಆರಂಭಿಸ್ಕೊಂಡ್ಬಿಟ್ಟಿದೆ ಅಮೆರಿಕ. ನೋಡಿ, ಒಂದ್ ಕಡೆಯಲ್ಲಿ ಒಪ್ಪಂದ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾತುಕತೆಗೆ ಸನ್ನದ್ಧ ಅಂತ ಇದ್ದವರು ಮಾತುಕತೆ ಆಗೇ ಬಿಟ್ಟಿದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದಾಳಿಗೆ, ಭಯಂಕರ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು ಅಮೆರಿಕ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಿಸೈಲ್ಗಳ ದಾಳಿಯನ್ನು ನಾವು ಇಷ್ಟು ತನಕ ನೋಡ್ತಾ ಇದ್ವಿ, ಇದೀಗ ಭೂ ದಾಳಿಯನ್ನು ಮಾಡೋದಕ್ಕೂ ಕೂಡ ಅಮೆರಿಕ ಸಜ್ಜಾಗಿದೆ, ಸಿದ್ಧತೆ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ತಂತ್ರಗಾರಿಕೆ ಅಮೆರಿಕದ್ದು? ನೆಲ ಯುದ್ಧಕ್ಕೆ ಅಮೆರಿಕ ತನ್ನದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದೆ. ಏನು? ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಅಮೆರಿಕದ 50,000 ಯೋಧರು ಬೀಡ್ಬಿಟ್ಬಿಟ್ಟಿದ್ದಾರೆ. ಹೋಟೆಲ್ಗಳು, ಕಚೇರಿಗಳು, ಸೇನಾ ನೆಲೆಗಳು, ಹೀಗೆ ಬೇರೆ ಬೇರೆ ಕಡೆ ವಾಸ್ತವ್ಯವನ್ನು ಹೂಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ 5,000ಕ್ಕೂ ಹೆಚ್ಚು ಸೈನಿಕರ ನಿಯುಕ್ತಿ. ಇರಾನ್ನತ್ತ US ವಾಯುಪಡೆ 1,000ಕ್ಕೂ ಹೆಚ್ಚು ಪ್ಯಾರಾಚೂಟ್ ದಾಳಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಪ್ಯಾರಾಚೂಟ್ ದಾಳಿ ಕಾರ್ಯಾಚರಣೆಯಲ್ಲಿ ಪರಿಣಿತಿ ಹೊಂದಿರುವಂಥದ್ದು ಸೇನಾದಳ. 18 ಗಂಟೆಯಲ್ಲಿ ಜಗತ್ತಿನ ಎಲ್ಲಿಯಾದರೂ ಸರಿ ಯುದ್ಧಕ್ಕೆ ಸಜ್ಜಾಗೋದಕ್ಕೆ ಪ್ಯಾರಾಟ್ರೂಪರ್ಸ್ ರೆಡಿ ಆಗಿದ್ದಾರೆ. ಅಮೆರಿಕ ಯೋಧರ ಜೊತೆ ಇಸ್ರೇಲ್ ಹಾಗೂ ಇತರ ದೇಶಗಳ ಯೋಧರೂ ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಟ್ರಂಪ್ಗೆ ಇರಾನ್ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಯುದ್ಧಕ್ಕೆ 10 ಲಕ್ಷ ಸ್ವಯಂ ಸೇವಕರು ಕೂಡ ಸಜ್ಜಾಗಿದ್ದಾರೆ. ಇರಾನ್ ಮಿಲಿಟರಿಗೆ ಕೈ ಜೋಡಿಸುವುದಕ್ಕೆ ಇರಾನ್ ಯುವಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಇವರು ಒಪ್ಪಂದ ಅಂತ ಇದ್ದಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ, 10 ದಿನಗಳ ಕಾಲದವರೆಗೂ ತಟಸ್ಥ ಅಂತ ಇದ್ದಾರೆ. ಮತ್ತೊಂದು ಕಡೆಯಿಂದ ಹಿಂಬದಿಯ ಬಾಗಿಲಿನಿಂದ ತಯಾರಿಗಳಿಗೆ ಏನೇನು ಮಾಡ್ಕೋಬೇಕೋ ಆ ತಯಾರಿಗಳನ್ನು ಚೆನ್ನಾಗೇ ಮಾಡ್ಕೊಳ್ತಾ ಇದ್ದಾರೆ ಅಮೆರಿಕ ಮತ್ತು ಇರಾನ್. ಅಮೆರಿಕಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಇರಾನನ್ನು ಸರ್ವನಾಶ ಮಾಡಬೇಕು ಅಂತ ಅಮೆರಿಕ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು, ತಯಾರಿಗಳನ್ನು ಮಾಡ್ಕೊಳ್ತಾ ಇರೋದು. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನು ಬೇಕಾದರೂ ಆಗ್ಬೋದು. ನೋಡಿ, 18 ಗಂಟೆಯಲ್ಲಿ ಜಗತ್ತಿನ ಎಲ್ಲಿಯಾದರೂ ಸರಿ ದಾಳಿ ಮಾಡುವಂಥ ಪ್ಲಾನ್ಗೆ ತಯಾರಿಗಳಾಗ್ತಾ ಇದೆ ಅಂತ. ಈಗ ಅಮೆರಿಕಕ್ಕೆ ಈ IRGC ವಾರ್ನಿಂಗ್ ಕೊಡ್ತಾ ಇರೋದು. ಅಮೆರಿಕಕ್ಕೆ IRGC ಏನು ವಾರ್ನಿಂಗ್ ಕೊಡ್ತಾ ಇದೆ? ಅಮೆರಿಕದ 13 ಸೇನಾ ನೆಲೆಗಳನ್ನು ನಾಶ ಮಾಡಿದ್ದು, ಅವು ಖಾಲಿ ಆಗೇ ಇದೆ. ನೆತನ್ಯಾಹು, ಟ್ರಂಪ್ ವಂಚನೆಯಿಂದ ನಿಮ್ಮ ಮಕ್ಕಳನ್ನ ನರಕಕ್ಕೆ ಕಳ್ಸಕ್ಕೆ ಹೋಗಬೇಡಿ, ನಿಮ್ಮ ಆಕ್ರಮಣಕಾರಿ ಸೈನಿಕರು ಸಮುದ್ರದಲ್ಲಿ ಮುಳುಗಿ ಕಣ್ಮರೆ ಆಗ್ತಾರೆ. ಅಮೆರಿಕ ಸೈನಿಕರು ನಮ್ಮ ನೆಲಕ್ಕೆ ಬರುವುದನ್ನ ನಾವು ಕಾಯ್ತಾ ಇದ್ದೇವೆ. ನೆಲದ ಕಾರ್ಯಾಚರಣೆ ಆರಂಭಿಸಿದ್ರೆ ಅಮೆರಿಕನ್ ಸೈನಿಕರು ಒತ್ತೆಯಾಳುಗಳಾಗ್ಬಿಡ್ತಾರೆ. ಒತ್ತೆಯಾಳಾಗಿ ಇರಿಸಿಕೊಳ್ಳುವಂತೆ ತನ್ನ ಸೈನಿಕರಿಗೆ IRGC ಆದೇಶವನ್ನು ಕೂಡ ಮಾಡಿದೆ. ಈ ಕಡೆ IRGC ವಾರ್ನಿಂಗ್ ಮಾಡ್ತಾ ಇರೋದು, ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿಟ್ಕೊಳ್ಳಿ, ನೆತನ್ಯಾಹು ಟ್ರಂಪ್ ವಂಚನೆಯಿಂದ ನಿಮ್ಮ ಮಕ್ಕಳನ್ನ ನರಕಕ್ಕೆ ಕಳ್ಸಕ್ಕೆ ಹೋಗಬೇಡಿ ನೀವು ಅನ್ನುವಂಥ ವಾರ್ನಿಂಗನ್ನು ಮಾಡಲಾಗ್ತಿದೆ. ನಿಮ್ಮ ಆಕ್ರಮಣಕಾರಿ ಸೈನಿಕರು ಸಮುದ್ರದಲ್ಲಿ ಮುಳುಗಿ ಕಣ್ಮರೆ ಆಗ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರೋದು. ಅಮೆರಿಕ ಸೈನಿಕರು ನಮ್ಮ ನೆಲಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರೋದು.